ನಾನು ಮುನ್ಸ್ಕೊಂಡ್ರೆ ಸಾರಿ ಹೇಳೋದು ಅವ್ರ ಈಗೋಗ್ ಅಡ್ಡ ಬರ್ತದೆ. ಅದಕ್ಕೆ ಮೆಲ್ಲಗೆ ಬಂದು ಹೊರಗಡೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಅಂತ ರಾಜಿಗೆ ಬರ್ತಾರೆ. ಅವ್ರು ತಪ್ಪು ಮಾಡಿದಾಗ ಮನುಷ್ಯನಾದ್ಮೇಲೆ ತಪ್ಪುಗಳು ಸಹಜ ಬೇಬಿ ಅಂತಾರೆ. ಅದೇ ನಾನು ತಪ್ಪು ಮಾಡಿದ್ರೆ ನೀನು ಯಾವಾಗಲೂ ಇಷ್ಟೇ ಅಂತಾರೆ. ಹಬ್ಬ ನಾನು ಮುನ್ಸ್ಕೊಂಡ್ರೆ ಸಾರಿ ಹೇಳೋದು ಅವ್ರ ಈಗೋಗ್ ಅಡ್ಡ ಬರ್ತದೆ. ಅದಕ್ಕೆ ಮೆಲ್ಲಗೆ ಬಂದು ಹೊರಗಡೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಅಂತ ರಾಜಿಗೆ ಬರ್ತಾರೆ. ಅವರು ಆಫೀಸ್ ಮೀಟಿಂಗ್ಸ್ನಲ್ಲಿರುವಾಗ ಇಂಗ್ಲೀಷ್ನಲ್ಲಿ ಅಬ್ಬರಿಸ್ತಾರೆ. ನಾನು ಯಾವುದಾದ್ರೂ ಇಂಗ್ಲೀಷ್ ಸಿನಿಮಾ ಹಾಕಿದ್ರೆ ತೆಲುಗು ಡಬ್ಬಿಂಗ್ ಇಲ್ವಾ ಬೇಬಿ, ಅರ್ಥವಾಗ್ತಿಲ್ಲ ಅಂತಾರೆ. ಅವ್ರಿಗೆ ನೆಗಡಿ ಆದರೆ ಸಾಕು ಮನೆ ಪೂರ್ತಿ ICU ಥರ ಬದಲಾಗಬೇಕು. ಕೈಯಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡು ಪ್ರಾಣ ಹೋಗ್ತಿರೋಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಅದೇ ನನಗೆ ಜ್ವರ ಬಂದರೆ ಬಿಸಿನೀರು ಕುಡಿ ಅಂತ ಉಚಿತ ಸಲಹೆ ಕೊಡ್ತಾರೆ. ಅವ್ರ ಶಾಪಿಂಗ್ ಹೇಗಿರ್ತದೆ ಅಂದರೆ, ಒಂದು ಶರ್ಟ್ ಕೊಳ್ಳು 4 ಮಾಲ್ಗಳನ್ನು ತಿರುಗಿ ಕೊನೆಗೆ ಆನ್ಲೈನಲ್ಲಿ ಆಫರ್ ಇದೆ ಅಂತ ಅದರಲ್ಲೂ ಆರ್ಡರ್ ಮಾಡ್ತಾರೆ. ನಮ್ಮ ಮದುವೆ ದಿನ ಫೇಸ್ಬುಕ್ನಲ್ಲಿ ಲವ್ ಯು ಫಾರ್ ಎವರ್ ಅಂತ ದೊಡ್ಡ ಪೋಸ್ಟ್ ಹಾಕ್ತಾರೆ. ಆದರೆ ಮನೇಲಿ ನೋಡಿದ್ರೆ ಆ ದಿನ ಪೂರ್ತಿ ಫೋನ್ ಇಟ್ಕೊಂಡೇ ಕೂರ್ತಾರೆ. ಕನಿಷ್ಠ ನನ್ನ ಜೊತೆ ಸರಿಯಾಗಿ ಮಾತನಾಡವಿಲ್ಲ. ನಾನು ಹುಟ್ಟಬ್ಬಕ್ಕೆ ನೀವೇನು ಗಿಫ್ಟ್ ಕೊಡ್ತಿದ್ದೀರಾ ಅಂತ ಕೇಳಿದ್ರೆ, ನನ್ನಂತ ಒಳ್ಳೆಯ ಗಂಡ ಸಿಕ್ಕಿದೆ ನಿನಗೆ ದೇವ್ರು ಕೊಟ್ಟ ದೊಡ್ಡ ಗಿಫ್ಟ್, ಮತ್ತೆ ನಾನು ಕೂಡ ಕೊಡಬೇಕಾ ಅಂತ ತುಂಬ ಕನ್ನಿಂಗ್ ಆಗಿ ಬಜೆಟ್ ಸೇವ್ ಮಾಡ್ತಾ ಅಂತ. ಅವರ ಬಟ್ಟೆ ಜೋಡಿಸೋದು ಅಂದರೆ ಬೀರುವಾದಿಂದ ಕೆಳಗೆ ಬಿದ್ದ ಶರ್ಟನ್ನು ಮತ್ತೆ ನೆರಿಗೆಗಳ ಸಮೇತ ಒಳಗೆ ತಳ್ಳಿ ಡೋರ್ ಗಟ್ಟಿಯಾಗಿ ಮುಚ್ಚೋದು. ನಮ್ಮ ಮನೆಯವ್ರಿಗೆ ನಾನು ಯಾವ ಕೆಲಸ ಹೇಳಿದ್ರು ಈಗಲೇ ಮಾಡ್ತೀನಿ ಅಂತಾರೆ. ಆ ಈಗಲೇ ಅನ್ನೋ ಮುಹೂರ್ತಕ್ಕಾಗಿ ನಾನು ಅಷ್ಟದಿಕ್ಪಾಲಕರಿಗೆ ಪೂಜೆ ಮಾಡಬೇಕು. ಫ್ರಿಡ್ಜ್ನಲ್ಲಿ ಎದುರಿಗಿರೋ ವಸ್ತುಗಳು ಕಾಣಿಸೋದಿಲ್ಲ, ಆದರೆ ಪಕ್ಕದ ಮನೆ ಆಂಟಿ ಹೊಸ ಸೀರೆ ಉಟ್ಕೊಂಡ್ರೆ ಮಾತ್ರ ಬಾಲ್ಕನಿಯಿಂದ ಪಕ್ಕಾ ಕಂಡು ಹಿಡಿತಾರೆ. ಮಂಚದ ಮೇಲೆ ಓದ್ದೆ ಟವೆಲ್ ಹಾಕಬಾರ್ದು ಅಂತ ನಾನು ಪ್ರತಿದಿನ ಹೇಳ್ತಲೇ ಇರ್ತೀನಿ. ಆದರೂ ಅವರು ಅದರಲ್ಲಿ ಏನಾದರೂ ಗಿನ್ನಿಸ್ ಬುಕ್ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಏನೋ, ಪ್ರತಿದಿನ ಕರೆಕ್ಟಾಗಿ ಮಂಚದ ಮಧ್ಯದಲ್ಲೇ ಬಿಡ್ತಾರೆ. ನಾನು ತವ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವರ ಮುಖದಲ್ಲಿ ಬರುವ ಆನಂದ ಬಹುಶಃ ಆಸ್ಕರ್ ಅವಾರ್ಡ್ ಬಂದರೂ ಬರೋದಿಲ್ವೇನೋ. ನಾನು ಹೊಸದಾಗಿ ಏನಾದರೂ ಒಡವೆಕೊಂಡ್ರೆ ಅದು ಆರ್ಟಿಫಿಷಿಯಲ್ ಥರ ಇದೆಯಲ್ಲ ಅಂತ ಕವರಿಂಗ್ ಕೊಡ್ತಾರೆ. ನನ್ನಿಂದ ಹಣ ಸೇವ್ ಮಾಡಿಸ್ಲು ಅವ್ರು ಹಾಕೋ ಸ್ಕೆಚ್ ಅದು. ಅವರು ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಕೇವಲ 2 ಸಂದರ್ಭಗಳಲ್ಲಿ ಮಾತ್ರ. ಒಂದು ಇಂಡಿಯಾ ಮ್ಯಾಚ್ ಇದ್ದಾಗ, 2 ನಾನು ತವರಿಗೆ ಬಸ್ ಹತ್ತಿರುವಾಗ. ಅವ್ರು ಎಂದಾದ್ರೂ ತರಕಾರಿ ಕತ್ತರಿಸ್ತೀನಿ ಅಂತ ಬಂದರೆ 1 ಈರುಳ್ಳಿ ಕತ್ತರಿಸ್ಲು ಅರ್ಧ ಗಂಟೆ ತಕ್ಕೊಂಡು ಅದಕ್ಕೆ 3 ಜನ ಅಸಿಸ್ಟೆಂಟ್ಗಳು ಬೇಕು ಅನ್ನೋ ಹಾಗೆ ನನ್ನ ಪ್ರಾಣ ತೆಗ್ತಾರೆ. ನನ್ ಗಿಫ್ಟ್ ಕೊಡಬೇಕಾದಾಗಲ್ಲ, ನಿನ್ಗೆ ಇಷ್ಟ ಬಂದಿದ್ದನ್ನು ನೀನೇ ತೆಗೆದುಕೋ, ನನ್ನ ಸೆಲೆಕ್ಷನ್ ನಿನ್ಗೆ ಇಷ್ಟವಾಗೋದಿಲ್ಲ ಅಂತ ತಮ್ಮ ಜವಾಬ್ದಾರಿನ ತುಂಬ ಬುದ್ಧಿವಂತಿಕೆಯಿಂದ ನನ್ನ ಕ್ರೆಡಿಟ್ ಕಾರ್ಡ್ ಮೇಲೆ ಹಾಕ್ತಾರಿಲ್ಲ. ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು, ಬೇಬಿ ಸ್ಕೂಲ್ ಬಸ್ನಲ್ಲಿ ಹೋಗೋದೇ ಅವ್ರ ಭವಿಷ್ಯಕ್ಕೆ ಒಳ್ಳೇದು ಅಂತ ತಮ್ಮ ಸೋಮಾರಿತನಕ್ಕೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ಅವ್ರು ಯಾವಾಗಲಾದರೂ ನನ್ನ ಮಾತನ್ನ ಕೇಳ್ತಿದ್ದಾರೆ ಅಂದರೆ ಖಂಡಿತ ನನ್ನ ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ಗಾಗಿ ಮಾತ್ರ ಅಂತ ನಾನು ಫಿಕ್ಸ್ ಆಗಿಬಿಡ್ತೀನಿ. ರೀ, ನನ್ನ ಮೇಕಪ್ ಹೇಗಿದೆ ಅಂತ ಕೇಳಿದ್ರೆ ನೀನು ಮೇಕಪ್ ಹಾಕಿದ್ಯಾ ಅಂತ ಕೇಳಿ ನನ್ನ ಹೃದಯಕ್ಕೆ ಬಲವಾಗಿ ಪೆಟ್ಟು ಕೊಡ್ತಾರೆ. ಕಾರ್ ಡ್ರೈವ್ ಮಾಡುವಾಗ ರೋಡ್ನಲ್ಲಿ ಹೋಗೋ ಆಟೋದವರೆಲ್ಲ ಅವ್ರ ಶತ್ರುಗಳೇ. ಮನೆಗೆ ಬಂದ ತಕ್ಷಣ ನಾನು ಕೂಡ ಆ ಲಿಸ್ಟ್ನಲ್ಲಿ ಸೇರ್ಕೊಳ್ತೀನಿ, ಅದು ಬೇರೆ ವಿಷಯ. ನಾನು ಹೊಸ ಸೀರೆ ಉಟ್ಕೊಂಡ್ರೆ ಕಾಂಪ್ಲಿಮೆಂಟ್ ಕೊಡೋದಿಲ್ಲ, ಆದರೆ ಅವ್ರು ಕೊಂಡ 500 ರೂಪಾಯಿ ಟೀ ಶರ್ಟನ್ನು ಮಾತ್ರ ಕನ್ನಡಿ ಮುಂದೆ ನಿಂತು 100 ಸಲ ಹೊಗಳ್ಕೊತಾರೆ. ನನಗೊಂದು ವಜ್ರದ ಉಂಗುರ ಬೇಕು ಅಂದರೆ ನಿನ್ನಂಥ ನವರತ್ನ ಮನೇಲಿರುವಾಗ ಇನ್ನೊಂದು ಕಲ್ಲು ಯಾಕೆ ಅಂತೆಂದು 1 ರೂಪಾಯಿ ಖರ್ಚಿಲ್ಲದ ಡೈಲಾಗ್ ಹೊಡೆದು ನನ್ನ ಬಾಯಿ ಮುಚ್ಚಿಸ್ತಾರೆ. ನನ್ನ ಜೊತೆ ಶಾಪಿಂಗ್ ಮಾಲ್ಗೆ ಬಂದಾಗ ಅವರ ಮುಖದಲ್ಲಿರುವ ಸುಸ್ತು ನೋಡಿದ್ರೆ ಡಾಕ್ಟ್ರುಗಳು ಕೂಡ ತಕ್ಷಣ ICUದಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ ಅಂತಾರೆ. ನಾವಿಬ್ರು ಗಂಡ ಹೆಂಡತಿ ಆಗಿರದೆ ಫ್ರೆಂಡ್ಸ್ ಆಗಿರೋಣ ಅಂತಾರೆ. ಕೇಳಿದಾಗ ಸಾಲ ಕೊಟ್ಟರೆ ತಾನೇ ಫ್ರೆಂಡ್ಸ್ ಆಗೇ ಇರಲು. ಭಾನುವಾರ ಸಾಯಂಕಾಲ ಆದರೆ ಸಾಕು, ಅವರ ಮುಖದಲ್ಲಿ ನಾಳೆಯಿಂದ ಮತ್ತೆ ಎಕ್ಸಾಮ್ಸ್ ಶುರುವಾಗ್ತಿರುವ ಸ್ಟೂಡೆಂಟ್ ಮುಖ ಕಾಣಿಸ್ತದೆ. ನಾವಿಬ್ರು ಗಂಡ ಹೆಂಡತಿ ಆಗಿರದೆ ಫ್ರೆಂಡ್ಸ್ ಆಗಿರೋಣ ಅಂತಾರೆ. ಕೇಳಿದಾಗ ಸಾಲ ಕೊಟ್ಟರೆ ತಾನೇ ಫ್ರೆಂಡ್ಸ್ ಆಗೇ ಇರಲು. ಅವ್ರಿಗೆ ಚಳಿಗಾಲ ಅಂದರೆ ತುಂಬ ಇಷ್ಟ, ಯಾಕಂದರೆ ಸ್ನಾನ ಮಾಡದೆ ಪರ್ಫ್ಯೂಮ್ ಹೊಡ್ಕೊಂಡು ಆಫೀಸ್ಗೆ ಹೋಗ್ಬಿಡ್ಲು ಸ್ವಾತಂತ್ರ್ಯ ಸಿಗ್ತದಲ್ವಾ. ಫೋನ್ ಗ್ಯಾಲರಿ ಓಪನ್ ಮಾಡಿದ್ರೆ ಅದರಲ್ಲಿ ನನ್ನ ಫೋಟೋಗಳಿಗಿಂತ ಅವರ ಕಾರು, ಬೈಕು, ಸ್ಟಾಕ್ ಮಾರ್ಕೆಟ್ ಸ್ಕ್ರೀನ್ಶಾಟ್ಗಳೇ 100 ಪಟ್ಟು ಹೆಚ್ಚಿರ್ತವೆ. ಅವರು ಬದನ್ ತಗ್ಗಿಸ್ಲು ವಾರ ಪೂರ್ತಿ ಡಯಟ್ ಮಾಡಿ 8ನೇ ದಿನ ಚೀಟ್ ಡೇ ಅಂತ ಹೇಳಿ ವಾರ ಪೂರ್ತಿ ತಿನ್ಬೇಕಾದ ಜಂಕ್ ಫುಡ್ ಎಲ್ಲ ಒಂದೇ ದಿನ ತಿಂದು ಮುಗಿಸ್ತಾರೆ. ರೀ, ಹಾಲು ಉಕ್ತಿದ್ ನೋಡಿ ಅಂದರೆ ನಾನೇನು ಅಂಪೈರು, ಹಾಲು ಉಕ್ಕಿದ್ರೆ ಔಟ್ ಅಂತ ಸಿಗ್ನಲ್ ಕೊಡ್ಲು ಅಂತ ಉಲ್ಟಾ ನನಗೆ ಪಂಚ್ ಕೊಡ್ತಾರೆ. ನಿಮಗೆ ನನ್ನಲ್ಲಿ ಇಷ್ಟವಾಗದ ಗುಣ ಯಾವುದು ಅಂತ ಧೈರ್ಯವಾಗಿ ಕೇಳಿದೆ. ನೀನಿಂತಹ ಪ್ರಶ್ನೆ ಕೇಳೋದೇ ನನಗಿಷ್ಟವಿಲ್ಲ ಅಂತ ತುಂಬ ಸೇಫ್ ಆಗಿ ಎಸ್ಕೇಪ್ ಆದರು. ನಾನು ಹಬ್ಬಕ್ಕೆ ಪಟ್ಟು ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿದೆಯಾ ಅಂತ ಹೇಳಲ್ಲ, ಈ ಸೀರೆಗೆ ಡ್ರೈ ಕ್ಲೀನಿಂಗ್ ಚಾರ್ಜ್ ಎಷ್ಟಾಗ್ತದಕ್ಕೋ ಅಂತ ಮುಂಚೆಯೇ ಲೆಕ್ಕ ಹಾಕ್ತಾರೆ. ನಮಸ್ಕಾರಂಗೆ ಎವ್ರಿವನ್. ನನ್ನ ಗಂಧ ತುಂಬ ಸಿಂಪಲ್. ಅವನು ಡೈಲಿ ನನ್ನ ಹತ್ರ ನೀವು ಮಹಾರಾಣಿ ಥರ ಇದ್ದೀರಾ ಅಂತ ಹೇಳ್ತಾನೆ. ಬಟ್ ಪ್ರಾಬ್ಲಮೇ ಅಂದರೆ ಮಹಾರಾಣಿಗೆ ಇರೋ ಬಜೆಟ್ ಅವನ ಹತ್ರ ಇಲ್ಲ. ಆನ್ ಹೌಸ್ಗೆ ಸ್ವಾಗತ, ಎಲ್ಲರೂ ಸಿದ್ಧರಾಗಿ. ಇಂದಿನ ರಾತ್ರಿ ನಾವು ಇತಿಹಾಸ ಸೃಷ್ಟಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಅವರೇ ನನ್ನ ಮೇಲೆ ಎಷ್ಟು ನಂಬಿಕೆ ಅಂದರೆ ನನ್ನ ಕೈಗೆ ಸ್ಟೀರಿಂಗ್ ಕೊಟ್ಟರೆ ತಮ್ಮ ಪ್ರಾಣ ದೇವ್ರ ಮೇಲೆ ಬಿಟ್ಟು ಸೀಟ್ ಬೆಲ್ಟ್ 2 ಸಲ ಚೆಕ್ ಮಾಡ್ಕೊಳ್ತಾರೆ. ಕಾರ್ ಡ್ರೈವ್ ಮಾಡುವಾಗ ರೋಡ್ನಲ್ಲಿ ಹೋಗೋ ಆಟೋದವರೆಲ್ಲ ಅವ್ರ ಶತ್ರುಗಳೇ.
ಮನೆಗೆ ಬಂದ ತಕ್ಷಣ ನಾನು ಕೂಡ ಆ ಲಿಸ್ಟ್ನಲ್ಲಿ ಸೇರ್ಕೊಳ್ತೀನಿ, ಅದು ಬೇರೆ ವಿಷಯ.